ಪ್ರಶ್ನೆನೇನು ಕೂಡ ಹಾಕ್ತೀವಿ. ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಸ್ಟಾರ್ ಇದೆಯಾ ಅಂತ ಹೇಳಿ ಕಾತರದಿಂದ ಕಾಯ್ತಾ ಇರ್ತೀವಿ. ಅಂತ ಸ್ಟಾರ್ಗಳು ಸಿಕ್ಕಿದಾಗ ಇಲ್ಲಿ ಚರ್ಚೆ ಮಾಡಿ, ಆರೋಗ್ಯಕರವಾಗಿ ಚರ್ಚೆ ಮಾಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾವು ಕೂಡ ಸ್ವಲ್ಪ ರೆಡಿಯಾಗಿ ಇಲ್ಲಿ ಬರ್ತೀವಿ. ಇಲ್ಲ ಅಂತಲ್ಲ, ಅದಕ್ಕೆ ಅವಕಾಶ ಖಂಡಿತ ಮಾಡ್ಕೊಡ್ತಾ ಇದೀರಿ ತಾವು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಬರದ ಬಗ್ಗೆ 3 ಪಕ್ಷಗಳು ಕೂಡ ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ತಂಡ ಮಾಡಿ ಏನಲ್ಲಿ ವಾಸ್ತವಾಂಶ ಏನಿದೆ ಅದನ್ನ ಒಂದು ವರದಿಯನ್ನು ಕೂಡ ತಂದು ಇಲ್ಲಿ ನಾವು ಈ ಒಂದು ದೇಗುಲದಲ್ಲಿ ಒಂದು ಚರ್ಚೆಯಾಗಿ ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂತ ನಾವು ಕಾಯ್ತಾ ಇದೀವಿ. ಒಪ್ಕೋತೀನಿ. ಇವತ್ತು ಬಿಡದಿ ಇಶ್ಯೂ ಇರ್ಬೋದು, ಬರದ ಬಗ್ಗೆ ಇರ್ಬೋದು, KPSC ಕರ್ಮಕಾಂಡ ಇರ್ಬೋದು, ಈ ತರ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಮಾತಾಡೋಣ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರತಕ್ಕಂಥದ್ದು ಏನು, ಒಂದು ST ಸಮುದಾಯದ ದುಡ್ಡನ್ನ ನುಂಗಿರತಕ್ಕಂತ ಒಬ್ರು ಸಚಿವರು ಅವ್ರನ್ನ ಯಾವ ಪುರುಷಾರ್ಥಕ್ಕೋಸ್ಕರ ರಾಜೀನಾಮಾ ಕೊಡ್ಸಿದ್ರಿ? ರಾಜೀನಾಮಾ ಕೊಡಿಸಿ ಆದ್ಮೇಲೆ ಮಾಧ್ಯಮದಲ್ಲಿ ಕೂತ್ಕೊಳ್ಳಿ. ಈಗ ನಿನ್ನೆ ಕೇಳಿಯಲ್ಲಿ ನಾನು ಹೇಳಿದ್ದೆ, ಮಾರ್ಷಲ್ ಕೂಡ ಹೇಳಿದ್ದೆ, ಪ್ಲಾಕಾರ್ಡ್ ತರಬಾರ್ದು ಅಂತ ಹೇಳಿದ್ರಿ. ಪ್ಲಾಕಾರ್ಡ್ ತರಲಿಲ್ಲ. ಇವತ್ತು ಕಪ್ಪು ಬಟ್ಟೆ ತಂದು ಪ್ರದರ್ಶನ ಮಾಡ್ತೀವಿ. ಎಷ್ಟು ಸರಿ ಪ್ಲಾಕಾರ್ಡ್ ಹೇಳಿದ್ರಿ? ತಂದಿಲ್ಲ. ನಿಮ್ಮ ಭಾಗವನ್ನು ಗೌರವಿಸಿದ್ದೇವೆ. ಆಯ್ತು. ಈಗ ನಾನು ನಿಮ್ಗೆ ಅಲ್ಲ, ಬಿಡಿ. ನಾನು ನಿಮ್ಗೆ ಎರಡನೇ ಬಾರಿಗೆ ಮನವಿ ಮಾಡ್ತಾ ಇದ್ದೀನಿ. ರಾಜ್ಯ ಜನ ನೋಡ್ತಾ ಇದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಈಗಾಗಲೇ ವಿಚಾರ ಒಂದ್ ನಿಮಿಷ ಡೆಪ್ಟಿ CM ಕೂಡ ಮನವಿ ಮಾಡಿದ್ದಾರೆ. ರಾಜ್ಯದ ಜನಂತ ಸಮಸ್ಯೆಗಳ ಚರ್ಚೆ ಮಾಡಂತ ಹೇಳಿದ್ದಾರೆ. ಯಾರು ಕೂಡ ಅದಕ್ಕೆ ಪ್ರಶ್ನೆಗೆ ಅವಕಾಶ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ. ಈ ಮಂಡವನ್ನ ಮಾಡಕ್ ಹೋಗ್ಬೇಡಿ. ಮತ್ತೊಮ್ಮೆ ನಾವು ಮನವಿ ಮಾಡ್ತೇವೆ. ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡ್ಕೊಡಿ. ನಾನು ಕೈ ಜೋಡಿಸಿ ಕೇಳ್ತೇನೆ. ಇರ್ತಕ್ಕಂಥ ವಿಷಯ ಹಿಂದೆ ಸದನ ಸಭೆ ನಡೆದಾಗ್ಲೂ ಕೂಡ ಚರ್ಚೆ ಆಗಿದೆ. ಅದರಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನು ಚರ್ಚೆ ಆಗಬೇಕು? ಈಗ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರು ಇವಾಗ ಏನ್ ಹೇಳಿದ್ರು, ಅವರು ಹಿರಿಯ ಸದಸ್ಯರವರು ಮನವಿ ಕೂಡ ಮಾಡ್ಕೊಂಡ್ರು. ಪ್ರಶ್ನೆಗಳು ತಗೊಳ್ಳಿ ಅಂತ ಹೇಳೋ ಮಾತನ್ನ ಹೊರಟ್ಟಿ ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ. ಅವ್ರಿಗಾರು ಗೌರವ ಕೊಟ್ಟಿದ್ದೀವಿ. ಅವ್ರಿಗಾರು ಗೌರವ ಕೊಡಿ. ನೀವು ತಮ್ಮ ಅಭಿಪ್ರಾಯ ತಪ್ಪು ಅಂತ ನಾವು ಹೇಳಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇದನ್ನ ಹೋರಾಟವನ್ನ ಮುಂದುವರಿಸಿಕೊಂಡು ಬಂದಿದ್ದೇವೆ. ಆದ್ರೆ ಸದನಕ್ಕೆ ಅಡ್ಡಿ ಮಾಡಬೇಕು
ಇರ್ತಕ್ಕಂಥದ್ದು ನೀವು ಕಳಂಕಿತ ಮಂತ್ರಿಗಳ ಆ ಕಳಂಕಿತ ಮಂತ್ರಿಗಳಿಂದ ಮಂತ್ರಿಗಳಿಗೂ ಕೂಡ ಗೌರವ ಆಗೋದಿಲ್ಲ. ಆದ್ರಿಂದ